ಮಹಾನಟಿ ಸೀಸನ್ 2 ಮೂಲಕ ವಿಶೇಷ ಛಾಪು ಮೂಡಿಸಿದ ನಟಿ ಮಾನ್ಯ ರಮೇಶ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮಾನ್ಯ, ಹೇಗಿದ್ದೀರಾ? ಹಾಯ್, ನಾನು ಸೂಪರ್ ಆಗಿದೆ. ನೀವು? ನಾನು ಚೆನ್ನಾಗಿದ್ದೀನಿ. ಏನು ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್, ಟಾಪ್ 5 ಸೆಲೆಕ್ಟ್ ಆಗಿ ಈಗ ಜನಗಳು ಪ್ರೀತಿ ಗಳಿಸಿದ್ದೀರಾ. ಸೊ ಈ ಬಗ್ಗೆ ಫಸ್ಟ್ ರಿಯಾಕ್ಷನ್ ಕೊಡೋದಾದರೆ? ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಫಸ್ಟ್ ಆಡಿಷನ್ಸ್ ಕೊಡ್ತಾ ಇದ್ದಾಗೆಲ್ಲ 1 ರೌಂಡು 2 ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆದರೆ ಸಾಕು ಅಂತ ಹೇಳಿ ಕೊಡ್ತಾ ಇದ್ದಿದ್ದು. ಸೊ ಇಲ್ಲಿ ತನಕ ಬಂದಿರೋದು ತುಂಬ ಖುಷಿ ಇದೆ. ಆ್ಯಕ್ಚುಲಿ ಮಹಾನಟಿ ಏನು ಆಡಿಷನ್ಸ್ ಕೊಡ್ತಾ ಇದ್ದಾಗ ಖಂಡಿತ ಅಂದ್ಕೊಂಡಿರಲಿಲ್ಲ ಫಿನಾಲೆ ತನಕ ಬರ್ತೀನಿ ಅಂತ. ಎಲ್ಲರ ಸಪೋರ್ಟಿಂದ, ಹಾಗೆ ಜಡ್ಜಸ್ ಮತ್ತು ಏನು ಮಹಾನಟಿ ಟೀಮ್ ಎಲ್ಲರ ಸಪೋರ್ಟಿಂದ ಇಲ್ಲಿ ತನಕ ಬಂದಿದ್ದೀನಿ. ತುಂಬ ಖುಷಿ ಇದೆ. ನೈಸ್. ಫಸ್ಟ್ ಟೈಮ್ ನಿಮ್ಮನ್ನು ಒಂದು ಆ ಕಿರುತೆರೆ ಮೇಲೆ, ಆ ಬಿಗ್ ಸ್ಕ್ರೀನ್ ಮೇಲೆ ಒಂದು ಥ್ರಿಲ್ಲಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರಿ. ನೋಡಿಕೊಂಡಾಗ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಸೊ ಅದೇ ನನಗೆ ಯಾರಾದರೂ ಒಬ್ಬರು ಕೂಡ ನನ್ನ ಹೆಸರು ಕರೆದಾಗ ಎಲ್ಲ ನನಗೆ ತುಂಬಾ ಖುಷಿ ಆಗ್ತಾ ಇರ್ತಿತ್ತು, ಹೆಮ್ಮೆ ಆಗ್ತಿತ್ತು. ಇವಾಗ ರಮೇಶ್ ಸರ್ ಆಗಿರ್ಬೋದು, ತರುಣ್ ಸರ್, ಪ್ರೇಮಾ ಮ್ಯಾಮ್ ಅವರಿಂದ ಎಲ್ಲ ಮಾನ್ಯ ರಮೇಶ್ ಅಂತ ಹೇಳಿಬಿಟ್ಟು ಹೇಳಿಸ್ಕೊಳ್ಳೋದು ನನಗೆ ತುಂಬಾ ಖುಷಿ ಆಗ್ತಿತ್ತು. ಅದರಲ್ಲೂ ಏನಂದರೆ ಏನು ಥಿಯೇಟರಲ್ಲಿ ನಮ್ಮ ಶಾರ್ಟ್ ಮೂವಿ ಇಂಟ್ರೊಡ್ಯೂಸಿಂಗ್ ಮಾನ್ಯ ರಮೇಶ್ ಅಂತ ಬಂದಿದ್ದು, ಅದ್ರ ಜೊತೆಗೆ ನಮ್ಮ ಪಪ್ಪನ ಹೆಸರು ನಾನು ತೊಗೊಂಡೋಗಿದ್ದು, ಅದೆಲ್ಲ ನೋಡಿದಾಗ ನನಗೆ ನಾನೇ ಪ್ರೌಡ್ ಫೀಲ್ ಆಗುತ್ತೆ. ನಾನೇನೋ ಒಂದು ಮಾಡಿದ್ದೀನಿ ಅಂತ ತುಂಬ ಹೆಮ್ಮೆ ಆಗುತ್ತೆ. ಅವತ್ತು ತುಂಬ ಭಾವುಕರಾಗಿದ್ರಿ. ತಂದೆಯವರು ಬಂದಿಲ್ಲ ಅನ್ನೋ ಕಾರಣಕ್ಕೆ, ಆ್ಯಂಡ್ ದೆನ್ ವೇದಿಕೆ ಮೇಲೆ ಅವ್ರನ್ನ ಕರೆಸ್ತಾರೆ ಕೂಡ. ಆ್ಯಕ್ಚುಲಿ ನಿಮ್ಮ ತಂದೆಯವ್ರಿಗೆ ಏನಾಗಿದೆ ಅಂತ? ಅಂದರೆ ನಮ್ಮ ಪಪ್ಪ ಲಾರಿ ಓಡಿಸ್ತಾ ಇದ್ರು, ನಮ್ಮದೇ ಲಾರಿ ಎಲ್ಲ ಇತ್ತು. ಸೊ ಅದನ್ನು ಅಂದರೆ ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ಬಾಡಿಗೆ ಮಾಡ್ಕೊಂಡೇ ಇರ್ತಿದ್ರು. ಸೊ ಅದನ್ನು ಮಾಡಿ ಅವ್ರಿಗೆ ನೀ ಪೇಯ್ನ್ ಸ್ಟಾರ್ಟ್ ಆಯಿತು, ಜಾಯಿಂಟ್ ಪೇಯ್ನ್ ಸ್ಟಾರ್ಟ್ ಆಗಿ ಅದೇನಾಗಿದೆ ಏನೋ ಮೂಳೆ ಸವದ್ಬಿಟ್ಟು ಅದು ಆಪ್ರೇಷನ್ ಮಾಡಬೇಕು. ಸೊ 10 ಇಯರ್ಸ್ ಆಗಿತ್ತು. ಆ್ಯಕ್ಚುಲಿ 10 ಇಯರ್ಸಿಂದ ಅದಿದೆ. ಸೊ ಮಹಾನಟಿ ಒಂದು ವೇದಿಕೆನ ಎಲ್ರಿಗೂ ಒಂದೊಂದು ಏನೋ ಕೊಟ್ಟಿದೆ ಅಲ್ವಾ. ನನಗೇನಾಯಿತು ಅಂದರೆ ಅವರು ಒಂದು ಫ್ಯಾಮಿಲಿ ರೌಂಡಿಗೆ ಫಸ್ಟ್ ಟೈಮ್ ಬಂದಾಗ ಅವ್ರಿಗೆ ಸ್ಟೇಜ್ ಮೇಲೆ ಬರೋದಕ್ಕಾಗಲಿಲ್ಲ, ಕಾಲು ಹಿಡ್ಕೊಂಡ್ಬಿಡ್ತು, ಬರೋದಕ್ಕಾಗಲಿಲ್ಲ. ಸೊ ಅವ್ರು 10 ಇಯರ್ಸಿಂದ ನಾವೆಲ್ಲ ಎಷ್ಟು ಕೇಳ್ತಾ ಇದ್ವಿ, ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಅವರು ಯಾವತ್ತೂ ಒಪ್ಪಿರಲಿಲ್ಲ. ಆ್ಯಕ್ಚುಲಿ ಅವತ್ತು ಏನೋ ನನ್ನ ಮಗಳು ಈ ಸ್ಟೇಜಿಗೆ ಹೋಗಿದ್ದಾಳೆ, ಅಲ್ಲಿಗೆ ಹೋಗ್ಬಿಟ್ಟು ನನಗೆ ಏನು ಸ್ಟೇಜ್ ಮೇಲೆ ಹತ್ತಕ್ಕಾಗಲಿಲ್ವಲ್ಲ ಅಂತ ಅವ್ರಿಗೆ ತುಂಬ ಬೇಜಾರಾಗ್ಬಿಟ್ಟು, ಸರಿ ನಾನು ಮಾಡಿಸ್ಕೊತೀನಿ ಆಪ್ರೇಷನ್ ಅಂತ ಅಂದರು. ಸೊ ಅದೇ ಪ್ರೊಸೆಸ್ಸಲ್ಲಿ ಇದೆ ಇವಾಗ. ಅವ್ರಿಗೆ ನಾನು ಎಲ್ಲ ಸರಿ ಏನಾಗ್ತಿತ್ತಂದರೆ, ಎಲ್ಲ ಎಪಿಸೋಡ್ಸಲ್ಲೂ ಕಂಟೆಸ್ಟೆಂಟ್ಸ್ದು ಪೇರೆಂಟ್ಸು ಫ್ಯಾಮಿಲಿಯಿಂದ ಒಬ್ಬರು ಬಂದೇ ಇರ್ತಿದ್ರು. ನಂದು ಯಾವ ಎಪಿಸೋಡಲ್ಲೂ ಬಂದಿರಲಿಲ್ಲ. ನನ್ನ ಅಣ್ಣ ಒಬ್ಬ ಬರ್ತಾ ಇದ್ದ. ನನಗೆ ನಮ್ಮ ಪಪ್ಪ ಅಮ್ಮ ಬಂದಿಲ್ವಲ್ಲ, ಅದೊಂದು ಏನು ಬೇಜಾರು ತುಂಬ ಇತ್ತು. ಸೊ ಫ್ಯಾಮಿಲಿ ರೌಂಡಲ್ಲಿ ಕರೆಸಿದ್ದೆ, ಅದೇನೋ ಕಾರಣದಿಂದ ಸ್ಟೇಜ್ ಮೇಲೆ ಬರೋದಕ್ಕಾಗಲಿಲ್ಲ. ಹೇಳ್ಬೇಕಂದ್ರೆ ಝೀ ಕನ್ನಡ ಯಾವುದೇ ರಿಯಾಲಿಟಿ ಶೋ ಆದರೂ ಕೂಡ ಝೀ ಅವರು ಸರ್ಪ್ರೈಸ್ ಕೊಡೋದ್ರಲ್ಲಿ ಒಂಥರ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಸೊ ನಾನು ಅದನ್ನೆಲ್ಲ ಟಿ ವಿಲಿ, ಮೊಬೈಲಲ್ಲಿ, ರೀಲ್ಸಲ್ಲೆಲ್ಲ ನೋಡ್ಕೊಂಡು ಬರ್ತಾ ಇದ್ದೆ. ಆ ಥರ ಮೂಮೆಂಟ್ ನನಗೆ ಕ್ರಿಯೇಟ್ ಮಾಡಿ ಕೊಟ್ಟರು ಅವರು. ನಮ್ಮ ಪಪ್ಪ ನಾನು ಆ್ಯಕ್ಚುಲಿ ಬರೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ ಅವ್ರಿಗೆ ತುಂಬ ಪೇಯ್ನ್ ಇತ್ತು. ಬಿಕಾಸ್ ಅಂದರೆ ನೆಕ್ಸ್ಟ್ ಮಂತ್ ಏನು ಆಪ್ರೇಷನ್ ಮಾಡಿಸ್ಬೇಕು. ಸೊ ಅದು ಟ್ರೀಟ್ಮೆಂಟಲ್ಲಿದ್ದಾರೆ, ಅವರಿಗೆ ನಡೆಯೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಸೊ ಅಂಥದ್ರಲ್ಲಿ ಅವರು 15 ಡೇಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದರು ಅದೇ ಟ್ರೀಟ್ಮೆಂಟಿಂದ. ನಾನು ನೋಡೋಕ್ಕೂ ಹೋಗಿರಲಿಲ್ಲ ಫಿನಾಲೆ, ಸೆಮಿಫೈನಲ್ಸ್ ಅಂತ. ಸಡನ್ನಾಗಿ ನೋಡಿದಾಗ ನನಗೆ ಕಂಟ್ರೋಲೇ ಆಗಲಿಲ್ಲ. ಅದು ತುಂಬ ಖುಷಿಯಾಯಿತು. ಅಂದರೆ ಅವ್ರನ್ನೊಂದು ಸ್ಟೇಜ್ ಮೇಲೆ ಕರೆಸ್ಬೇಕು. ಬಿಕಾಸ್ ಏನಾಗ್ತಿತ್ತಂದರೆ, ನಮ್ಮ ಮನೇಲಿ ಶೋಸ್ ಎಲ್ಲ ನೋಡ್ತಾ ಇದ್ವಿ ನಾವು. ನೋಡ್ತಾ ಇರಬೇಕಾದ್ರೆ ನಾನು ಕೇಳ್ತಾ ಇರ್ತಿದ್ದೆ ಪಪ್ಪಂಗೆ, ಅಕಸ್ಮಾತ್ ಎಲ್ಲಾದರೂ ನಾನು ಹೋದರೆ ನೀವು ಬರ್ತೀರಾ ಈ ಥರ ಅಂತೆಲ್ಲ ಕೇಳ್ತಿರ್ತಿದ್ದೆ. ಅವಾಗ ಅವರು ಹ್ಞೂ ಅಂತ ಅಂದರೆ, ಪಪ್ಪಂಗೆ ಏನು ಮಾಡ್ತಾಳ ಇವಳು ಆ ಥರ ಇತ್ತು. ಸೊ ಅದೇ ಥರ ಮೊಮೆಂಟ್ ಕ್ರಿಯೇಟ್ ಆಯಿತು. ಸೊ ಸಖತ್ ಖುಷಿ ಆಯಿತು. ಮಗಳಾಗಿ ಕೂಡ ಗೆದ್ದಿದ್ದೀರಾ, ಹಾಗೆಯೇ ನಟಿಯಾಗಿ ಕೂಡ ಗೆದ್ದಿದ್ದೀರಾ. ಸೊ ಇದಕ್ಕಿಂತ ಇನ್ನೇನು ಬೇಕು? ಸೊ ನಿಮ್ಮ ಊರಿಗೆಲ್ಲ ಹೋಗಿದ್ರಾ? ಟಾಪ್ 5 ಸೆಲೆಕ್ಟ್ ಆದಮೇಲೆ ಬಂದಮೇಲೆ ಸ್ಟೇಜ್ಗೆ ಹೆಂಗಿದೆ, ಅಲ್ಲಿ ರೆಸ್ಪಾನ್ಸ್ ಹೆಂಗಿದೆ ಅಂತ? ಎಲ್ರಿಗೂ ತುಂಬ ಖುಷಿ ಇದೆ. ಆ್ಯಕ್ಚುಲಿ ಅಂದರೆ ನಾನು ಹೋಗಲಿಲ್ಲ, ತುಂಬ ದಿನ ಆಯಿತು. ನಾನು ಗಣೇಶ ಹಬ್ಬಕ್ಕೆ ಹೋದಾಗ ಎಲ್ಲರೂ ತುಂಬ ಪ್ರೀತಿ ಕೊಟ್ಟರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಫಿನಾಲೆಗೆ ಸೆಲೆಕ್ಟ್ ಆದಾಗ ನಾನು ಸ್ಕೂಲಲ್ಲಿದ್ದಾಗೆಲ್ಲ, ಇವಾಗ 10th ಬ್ಯಾನರ್ಸ್ ಫೋಟೋಸ್ ಹಾಕ್ತಾರಲ್ವ, 80% ಮೇಲ್ ಬಂದರೆ ಆ ಥರ ಎಲ್ಲ ಫೋಟೋಸ್ ಹಾಕ್ತಾರಲ್ಲ, ಅವಾಗ ನನ್ನ ಚಿಕ್ಕ ಫೋಟೋ ನಂದು ಬಂದಿತ್ತು. ಅದನ್ನು ನೋಡ್ಬಿಟ್ಟೇ ವಾವ್, ನನ್ನ ಫೋಟೋ, ನನ್ನ ಬ್ಯಾನರ್ ಹಾಕಿದ್ದಾರೆ ಅಂತೆಲ್ಲ ಖುಷಿ. ಅಂದರೆ ಎಲ್ರದ್ದು ಗುಂಪಲ್ಲಿ ಹಾಕ್ಬಿಟ್ಟಿದ್ರಲ್ವ. ಸೊ ಫಿನಾಲೆ ಸೆಲೆಕ್ಟ್ ಆದಾಗ
ಹೋದಾಗ ಇಡೀ ತೀರ್ಥಹಳ್ಳಿ, ನನ್ನ ಊರು ತೀರ್ಥಹಳ್ಳಿ, ಸೊ ಅಲ್ಲಿ ನನ್ನ ಬ್ಯಾನರ್ಸ್ ಎಲ್ಲ ಹಾಕಿದ್ರು. ಅದನ್ನೆಲ್ಲ ನೋಡ್ಬೇಕು ನಾನು ಹೋಗಿ, ನೋಡಿ ಫುಲ್ ಕಣ್ಣು ತುಂಬ್ಕೋಬೇಕು. ನನ್ನ ಬ್ಯಾನರ್ ಜೊತೆ ನಾನು ಫೋಟೋಸ್ ತೆಕ್ಕೋಬೇಕು. ಕೆಲವೊಂದು ಸರಿ ಏನಾಗ್ತಿತ್ತಂದರೆ ನಾನು ತುಂಬ ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ಕೆಲವೊಂದು ಸರಿ ಏನಾಗ್ತಿತ್ತಂದರೆ ನಾನು ಸ್ಕೂಲಿಗೆಲ್ಲ ಹೋಗ್ತಾ ಇರಬೇಕಾದ್ರೆ ಯಾರ್ದಾದ್ರೂ ಬ್ಯಾನರು ಅಥವಾ ಈಗ ಹೋರ್ಡಿಂಗ್ಸ್ ಹಾಕಿದಾಗೆಲ್ಲ ನಾನು ಒಂದಿನ ಇಲ್ಲಿ ಈ ಥರ ಊರಲ್ಲಿ ಹಾಕ್ಸ್ಕೊತೀನಿ ಅಂತೆಲ್ಲ ನನ್ನ ತಲೆಯಲ್ಲಿ ನಾನು ಅನ್ಕೋತಾ ಇರ್ತಿದ್ದೆ. ಸೊ ಅದೇ ಥರ ತೀರ್ಥಹಳ್ಳಿಲಿ ನನ್ನ ಬ್ಯಾನರ್ಸು, ನಮ್ಮೂರು ಹೆಗ್ಗೋಡಲ್ಲೂ ಕೂಡ ಬ್ಯಾನರ್ಸ್ ಎಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ಹೋಗಿ ನೋಡಬೇಕು, ವೆಯ್ಟಿಂಗ್. ನೈಸ್. ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂದರೆ ಸೊ ನಿಮ್ಮ ಫೇವ್ರೆಟ್ ದೇವರು ಅಥವಾ ನೀವು ತುಂಬ ಆರಾಧಿಸೋ ದೈವ ಅಂದರೆ ಯಾರು? ಅಂದರೆ ಮ್ಯಾನಿಫೆಸ್ಟ್ ಅಂದರೆ ನನಗೆ ಈ ಥರ ದೇವರು ಅಂತ ಅಂದರೆ ನಾನು ಆ್ಯಕ್ಚುಲಿ ನಮ್ಮೂರಲ್ಲಿ ಭೂತರಾಯ ಇದ್ದಾರೆ. ಸೊ ಆ ದೇವ್ರನ್ನ ನಾನು ತುಂಬ ನಂಬ್ತೀನಿ. ಅಂದರೆ ಜಾಸ್ತಿ ದೇವ್ರನ್ನ ನಂಬೋದು ಆ ಥರ ಏನಿಲ್ಲ. ಒಂದು ಎನರ್ಜಿ, ಒಂದು ಪಾಸಿಟಿವ್, ಈಗ ಹಿಂಗೆ ಅಂದ್ಕೊಂಡ್ರೆ ಆಗ್ಬೋದೇನೋ ಅಂತ ಒಂದು ನಂಬಿಕೆ ಇಟ್ಕೊಂಡು ಇದು ಮಾಡ್ತೀನಿ ಅಷ್ಟೇ. ನೈಸ್. ಆ ನಂಬಿಕೆ ನೋಡಿ ಖಂಡಿತ ನಿಮ್ಮನ್ನು ಇಲ್ಲಿವರೆಗೂ ತಂದು ನಿಲ್ಲಿಸಿದೆ. ಸೊ ಮಹಾನಟಿಲಿ ನಿಮಗೆ ಮರೆಯೋಕ್ಕಾಗದೇ ಇರೋ ಕ್ಷಣ ಯಾವುದಾದ್ರೂ ಇದ್ದರೆ ಅದು ಶೇರ್ ಮಾಡೋದಾದರೆ? ನನಗೆ ಆ್ಯಕ್ಚುಲಿ ಅಂದರೆ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ನನ್ನ ಜರ್ನಿಲಿ ಸ್ವಲ್ಪ ಓಕೆ ಇತ್ತು. ಅದಾದಮೇಲೆ ನನಗೆ ಎಲ್ಲದೂ ಒಂಥರ ಮೆಮೊರೇಬಲ್ ಮೊಮೆಂಟೇ ಆಗ್ತಾ ಬಂತು. ನನ್ಗೆ ಹೇಳಬೇಕಂದ್ರೆ ನಂದು ಶಾರ್ಟ್ ಮೂವಿ ಥಿಯೇಟರಲ್ಲಿ ಬಂದಿದ್ದು ಅದು ಮಾತ್ರ ಮರೆಯೋದಕ್ಕೆ ಆಗಲ್ಲ. ಹಾಗೆ ತುಂಬ ಇದ್ದಾವೆ ಆ್ಯಕ್ಚುಲಿ. ನನಗೆ ನಿಶ್ವಿಕಾ ಮ್ಯಾಮ್ ಏನು ಫಿನಾಲೆಗೆ ಮಾನ್ಯ ಸೆಲೆಕ್ಟ್ ಆಗಿದ್ದು ಅಂತ ಹೇಳಿದ್ದು, ನಂದು ಫಸ್ಟ್ ಬ್ಲಾಕ್ ಬಸ್ಟರ್ ಬಂದಿದ್ದು. ಬ್ಲಾಕ್ ಬಸ್ಟರ್ ಮತ್ತು ಕಾಟೇರ ನಮಸ್ಕಾರಗೋಸ್ಕರ ಎಲ್ಲರೂ ಎಷ್ಟು ಕಾಯ್ತಾ ಇರ್ತೀವಿ. ಸೊ ಅದು ತರುಣ್ ಸರಿಂದ ಕಾಟೇರ ನಮಸ್ಕಾರ ಫಸ್ಟ್ ತೊಗೊಂಡಿದ್ದು, ಅದೆಲ್ಲ ಒಂಥರ ಬೆಸ್ಟ್ ಮೆಮೊರೀಸ್. ಓಕೆ. ನಿಮಗೆ ಅಂದರೆ ಯಾವುದಾದ್ರೂ ಪರ್ಫಾರ್ಮೆನ್ಸಲ್ಲಿ ನಾನು ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಿತ್ತು, ಇದು ಬಿಟ್ಕೊಟ್ಬಿಟ್ಟೆ ಅಂತ ಅನಿಸಿದ್ದಿದೆಯಾ? ಖಂಡಿತ ಇದೆ. ಅದು ನೀನಾ ನಾನಾ ರೌಂಡು, ಅದು ಮಾತ್ರ ನನಗೆ ನಾನು ಎಪಿಸೋಡ್ನೇ ನೋಡಿಲ್ಲ ಆ್ಯಕ್ಚುಲಿ. ಅದು ನನಗೆ ಆ್ಯಸಿಡ್ ಅಟ್ಯಾಕ್ದು ಇತ್ತು ನಂಗೆ ಆ್ಯಕ್ಟು. ಅದು ನಾನೇ ಎಲ್ಲೋ ಒಂದು ಕಡೆ ತುಂಬ ಪ್ರೆಷರ್ ತಗೊಂಡು ಏನೋ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಾಡಿಲ್ಲ ಅಂತ ಅನಿಸ್ತು. ಅವತ್ತು ನನ್ನ ಅಪೋಸಿಟ್ ವರ್ಷ KP ಇದ್ಲು, ಅವಳು ವಿನ್ ಆದ್ಲು ಅದರಲ್ಲಿ. ಸೊ ಅದೊಂದು ಆ್ಯಕ್ಟ್ ತುಂಬ ಬೇಜಾರಿದೆ ನನಗೆ, ಚೆನ್ನಾಗಿ ಮಾಡಿಲ್ಲ ನಾನು ಅಂತ. ಯೂಶ್ವಲಿ ಏನಾಗುತ್ತಂದರೆ ಹುಡುಗಿರು ಫ್ರೆಂಡ್ಸ್ ಆಗಲ್ಲ, ಹೆಣ್ಮಕ್ಳು ಜಲ್ಲಾಗಲ್ಲ ಅಂತಿರುತ್ತೆ. ಸೊ ಅಷ್ಟೊಂದು ಜನ ಮಹಾನಟಿ ಕಂಟೆಸ್ಟೆಂಟ್ಸ್ ಇದ್ರಿ, ಜೊತೆಗೆ ಜಡ್ಜಸ್ಸು ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಆ ನಿಮ್ಮ ನಡುವೆ ಕಾಂಪಿಟೇಷನ್ ಯಾವ ರೀತಿ ಇರ್ತಾಯಿತ್ತು ಅಂತ? ನಾವೆಲ್ಲ ಆ್ಯಕ್ಚುಲಿ ತುಂಬ ಫ್ರೆಂಡ್ಲಿ ಆಗಿದ್ವಿ. ಇವಾಗ ಕಾಂಪಿಟೇಷನ್ ಅಂದರೆ ಆ್ಯಕ್ಟ್ ಅಂದರೆ ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ಮಾತ್ರ ಅದು ಕಾಂಪಿಟೇಷನ್ ಅಂತ ಅನಿಸ್ತಾ ಇತ್ತು. ಬಿಹೈಂಡ್ ದ ಸೀನ್ ಏನು ಬ್ಯಾಕ್ ಸ್ಟೇಜಲ್ಲಿ ಎಲ್ಲರೂ ಫುಲ್ ಏನೋ ಪ್ರಾಕ್ಟೀಸ್ ಟೈಮಲ್ಲೂ ಅಷ್ಟೇ ಫುಲ್ ಗಮ್ಮತ್ತು ಮಾಡಿಕೊಂಡು ಚೆನ್ನಾಗಿರ್ತಿತ್ತು. ಏನು ನಮಗೆ ಕಾಂಪಿಟೇಷನ್ ಥರ ಏನೋ ಬಿಹೈಂಡ್ ದ ಬ್ಯಾಕ್ ಸ್ಟೇಜ್ ಅನಿಸ್ತಾನೆ ಇರಲಿಲ್ಲ. ಚೆನ್ನಾಗಿತ್ತು. ಈಗ ಹುಡುಗಿರು ಇದ್ದರೆ ಜಗಳ ಆಗತ್ತೆ, ಎರಡು ಜಡೆ ಸೇರಿದ್ರೆ ಹಂಗಾಗತ್ತೆ ಅಂತಾರಲ್ಲ, ಆ ಥರ ಎಲ್ಲ ಯಾವತ್ತೂ ಆಗಿಲ್ಲ. ನಾವೆಲ್ಲ ತುಂಬ ಚೆನ್ನಾಗೇ ಇದ್ವಿ. ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ನಮ್ಮದು. ಇವಾಗಲೂ ಕೂಡ ಫಿನಾಲೆ ಮುಗಿದ್ಮೇಲೂ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ನಿಮಗೆ ತುಂಬ ಕ್ಲೋಸ್ ಆದಂಥ ಫ್ರೆಂಡ್ಸ್ ಯಾರು ಅಂತ ಮಹಾನಟಿ ವೇದಿಕೆಯಲ್ಲಿ? ಆ್ಯಕ್ಚುಲಿ ನಾನು ತುಂಬ ಏನು ಶೇರ್ ಮಾಡ್ಕೊತಿದ್ದು ಎಲ್ಲ ಪೂಜಾ ಮತ್ತು ಭೂಮಿ ಹತ್ರ. ಭೂಮಿಕಾ ಏನೇ ಇದ್ದರೂ ಕೂಡ ಪೂಜಾನ ಹತ್ರನೂ ಎಲ್ಲ ಶೇರ್ ಮಾಡ್ಕೊತಿರ್ತಿದ್ದೆ, ಭೂಮಿ ಹತ್ರನೂ ಶೇರ್ ಮಾಡ್ಕೊತಿರ್ತಿದ್ದೆ. ಸೊ ನಂಗೆ ಅವರಿಬ್ಬರು ತುಂಬ ಕ್ಲೋಸ್ ಆದರು. ನೈಸ್. ನಿಮ್ಮ ಒಂದು ಹೆಸರು ಮಾನ್ಯ ಅಂತೇನಿದೆಯೋ, ಅಪ್ಪು ಸರ್ ನಿಮಗೆ ತುಂಬ ಕ್ಯೂಟ್ ಆಗಿದೆ ಅಂತ ಹೇಳಿದರು ಅಂತ ಥಿಯೇಟರಲ್ಲೇ ಹೇಳಿದ್ರಿ. ಸೊ ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದರೆ ಏನದು ಇನ್ಸಿಡೆಂಟು ಅಂತ? ಪರಮಾತ್ಮ ಶೂಟಿಂಗ್ ನಡೀತಾ ಇತ್ತು ನಮ್ಮೂರಲ್ಲಿ. ಅಲ್ಲಿ ಅವರು ದೀಪಾ ಸನ್ನಿಧಿಯವರು ಊರಿಗೆ ಬರ್ತಾರಲ್ವ, ಮನೆಗೆ ಮಠ ಥರ ಇತ್ತು, ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ನಾನು ಚಿಕ್ಕವಳಿದ್ದೆ, ಅಲ್ಲಿ ಶೂಟಿಂಗಿಗೆ ಹೋಗಿದ್ದೆ. ಅಪ್ಪು ಸರ್ ಕುತ್ಕೊಂಡಿದ್ರು. ಅದು ಹಿಂದಿನ ದಿನ ಆಗಿದ್ದು ಇನ್ಸಿಡೆಂಟು. ನಾನು ಫುಲ್ ಲಿಪ್ಸ್ಟಿಕ್ಕು ಮೇಕಪ್ ಎಲ್ಲ ಅಷ್ಟು ಚಿಕ್ಕವಳಿದ್ದಾಗಲೇ ಎಲ್ಲ ಮಾಡ್ಕೊಂಡು ಹೋಗಿದ್ದೆ. ಅನಂತ್ ನಾಗ್ ಸರ್ ಮತ್ತು ಅವ್ರ ಹೆಂಡತಿ ಇದ್ದರು. ಅನಂತ್ ನಾಗ್ ಸರ್ ಹೆಂಡತಿ ವೈಫ್ ನನ್ನ ನೋಡಿಬಿಟ್ಟು ಇಷ್ಟು ಚಿಕ್ಕ ಹುಡುಗಿ ಎಷ್ಟು ಮೇಕಪ್ ಮಾಡ್ಕೊಂಡು ಬಂದಿದ್ದಾಳೆ ಅಂತೆಲ್ಲ ಬಂದು ನಾನು ಅವ್ರನ್ನೇ ನೋಡ್ತಾ ಇದ್ದೆ. ಅವ್ರು ಮಾತಾಡ್ಸಿದ್ರು. ಅದಾದಮೇಲೆ ಮಾರನೇ ದಿನ ಶೂಟಿಂಗ್ ಮುಗಿಸಿ ಹೋಗ್ತಾ ಅಪ್ಪು ಸರು ನಮ್ಮನೆ ಹತ್ರನೇ ಒಂದು 4 ಮನೆ ಆ ಕಡೆಗೆ ಬಂದಿದ್ರು, ಟಿಫಿನಿಗೆ ಬಂದಿದ್ರು.
ಸೊ ನಾವೆಲ್ಲ ಹೋಗಿ ನಾವು ಒಂದು 4-5 ಜನ ಹೋಗಿ ಮಾತಾಡಿಸ್ತಿದ್ವಿ. ಸರ್ ಹತ್ರ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಸರ್ ಯಾವ ಕ್ಲಾಸು, ಏನು ಹೆಸರು ಅಂತೆಲ್ಲ ಕೇಳು. ಮಾನ್ಯ ಅಂದೆ. ಹಿಂಗೆ ಮಾಡಿಬಿಟ್ಟು ನೈಸ್ ನೇಮ್ ಅಂತ ಅಂದಿದ್ರು. ಸೊ ಅದೊಂಥರ ಇವಾಗ ಅವ್ರದ್ದು ಸ್ಟ್ಯಾಚ್ಯೂಸು, ಅವ್ರ ಫೋಟೋಸ್ ಎಲ್ಲ ಕಡೆ ನೋಡಿದಾಗ ನಂಗೆ ನಿಜ ಇವ್ರನ್ನ ಮೀಟ್ ಆಗಿದ್ನ ನಾನು, ಇವ್ರು ನನಗೆ ನೈಸ್ ನೇಮ್ ಅಂತ ಹೇಳಿದ್ರಾ, ಹಿಂಗೆ ಮಾಡಿದ್ರಾ ಅಂತೆಲ್ಲ ತುಂಬ ಖುಷಿಯಾಗತ್ತೆ. ಅವ್ರನ್ನ ರಿಯಲಾಗಿ ಮೀಟ್ ಆಗಕ್ಕೆ ಸಿಕ್ತು ಅಂತ ಎಲ್ಲ. ಓಕೆ. ಈಗ ಇದ್ದಿದ್ರೆ ಖಂಡಿತ ಅವ್ರನ್ನ ನೋಡೋ ಅವಕಾಶ ಸಿಗ್ತಿತ್ತು. ಬಟ್ ನೀವು ಫ್ಯಾನ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರ ಬಗ್ಗೆ? ಅವ್ರ ಬಗ್ಗೆ ಮಾತಾಡೋಷ್ಟು ಏನು ಬೆಳೆದಿಲ್ಲ. ಬಟ್ ಮುಂಚೆ ಎಲ್ಲ ಹೆಂಗಂದರೆ ನಾನು ಸ್ಕೂಲು ಚಿಕ್ಕವಳಿದ್ದಾಗೆಲ್ಲ ನಾನು ತುಂಬ ಏನು, ಈಗ ನಾನು ಒಬ್ಬೊಬ್ಬಳೇ ಆಟಾಡ್ಕೊತ ಇರಬೇಕಾದ್ರೆ ಅಲ್ಲ, ಅಪ್ಪು ಸರ್ ನಂದು ಗಂಡ ಥರ ಅಂತ ಎಲ್ಲ ಫುಲ್ ಏನೇನೋ ಹಿಂಗೆ ಎಲ್ಲ ಆಟಾಡ್ಕೊಂಡು ಇರ್ತಿದ್ದೆ. ಸೊ ಅವಾಗ ಅಂದರೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ ಆಯಿತು. ಒಂದಂದರೆ ಅವತ್ತು ಅವ್ರ ಜೊತೆ ಮೀಟಾಗಿ ಅವ್ರ ಜೊತೆ ತೆಗೆಸ್ಕೊಂಡಿದ್ದು ಫೋಟೋ ಅದೆಲ್ಲ ಇವಾಗ ಮಿಸ್ ಆಗಿದೆ. ಬಟ್ ಅದೆಲ್ಲ ಕಳೆದೋಗ್ಬಿಟ್ಟಿದೆ. ಬಟ್ ಈಸ್ ಸ್ವೀಟೆಸ್ಟ್ ಪರ್ಸನ್. ಯಾರಿಗೆ ತಾನೇ ಇಷ್ಟ ಇಲ್ಲ ಅವರು. ಇವಾಗ ಇಡೀ ಏನೋ ಇಂಡಿಯಾನೇ ಮಾತಾಡತ್ತೆ ಅವ್ರ ಬಗ್ಗೆ. ಸೊ ಅವರು ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ದು, ನಾನು ಅವ್ರನ್ನ ಮೀಟ್ ಮಾಡಿದೆ ಅಂತೆಲ್ಲ ಹೇಳೋದು ನಂಗೆ ತುಂಬ ಪ್ರೌಡ್ ಫೀಲಿಂಗ್ ಇದೆ. ಅಶ್ವಿನಿ ಮೇಡಮ್ನ ಭೇಟಿಯಾಗೋ ಅವಕಾಶ ಸಿಕ್ಕಿತಾ ನಿಮಗೆ? ಇಲ್ಲ, ಸಿಕ್ಕಿಲ್ಲ. ಸಿಗಲಿ ಅಂತ ಕೇಳ್ಕೊತೀನಿ. ಓಕೆ. ಇವಾಗ DKDಗೆ ಶಿವನ ಬಂದಿದ್ದಾರೆ, ರಾಗಣ್ಣ ಇದ್ದಾರೆ. ಸೊ DKD ಜೊತೆಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಅಲ್ಲೂ ಡಾನ್ಸ್ ಮಾಡೋ ಚಾನ್ಸ್ ಇದೆಯಾ? ಹಾಂ, ನಾನು ಹೇಗಂದರೆ ಏನೇ ಆಪರ್ಚುನಿಟೀಸ್ ಬಂದರೂ ಟ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಏನೇ ಆಪರ್ಚುನಿಟೀಸ್ ಬಂದರೂ ಟ್ರೈ ಮಾಡೋಣ ಅಂತ ಇದ್ದೀನಿ. ಲೈಕ್ ಓಪನ್ ಬುಕ್ ಆಗಿದ್ದೀನಿ. ಏನೇ ಬಂದರೂ ಅಲ್ಲಿ ಗಿವ್ ಅ ಟ್ರೈ, ನೋಡೋಣ ಹೇಗಾಗತ್ತೆ ಅಂತ. ಓಕೆ. ನಿಮ್ಮ ಬೆಸ್ಟ್ ಫ್ರೆಂಡ್ ಪೂಜಾ ರಮೇಶ್ ಅವರು DKDಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಕಂಟೆಸ್ಟೆಂಟಾಗಿ ಬಂದಿದ್ದಾರೆ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪೂಜಾ ಶಿ ಈಸ್ ವೆರಿ ಸ್ವೀಟ್. ಹೇಗಂದರೆ ಫುಲ್ ಯಾವಾಗಲೂ ಎನರ್ಜೆಟಿಕ್ ಆಗಿರ್ತಾಳೆ. ಏನೇ ಆದರೂ ಕೂಡ ಅವಳು ಅಕಸ್ಮಾತ್ ಬೇಜಾರಾಗಿದೆ ಅಂತ ಹೋದರೂ ಕೂಡ ಅವಳು ತುಂಬ ಚೆನ್ನಾಗಿ ಬೂಸ್ಟ್ ಮಾಡ್ತಾಳೆ ನಮ್ಮನ್ನ. ಇವಾಗ DKDಗೆ ಹೋಗಿದ್ದಾಳೆ. ಐ ನೋ ಅವಳು ಫುಲ್ ರಾಕ್ ಮಾಡ್ತಾಳೆ ಅಂತ, ಡ್ಯಾನ್ಸ್ ಸಖತ್ತಾಗಿ ಮಾಡ್ತಾಳೆ. ಯಾ, ಶಿಲ್ ಗಿವ್ ಅವರ್ ಬೆಸ್ಟ್. ಓಕೆ. ನಿಮಗೆ ಏನಾದರೂ ಸಿನಿಮಾಗಳ ಆಫರ್, ಸೀರಿಯಲ್ಗಳ ಆಫರ್ ಬಂದಿದೆಯಾ? ಏನು ಹೇಳೋದು, ಅಂದರೆ ಮಹಾನಟಿಗೆ ಬಂದಿದ್ದೀವಿ ಅಂದರೆ ಕೇಳ್ತಾರಲ್ವ, ಬರುತ್ತೆ. ಸೊ ನೋಡೋಣ. ಅಂದರೆ ನೆಕ್ಸ್ಟು ಅಂದರೆ ಫುಲ್ ಕನ್ಫರ್ಮ್ ಆಗಿ ಒಫಿಷಿಯಲಾಗಿ ಕನ್ಫರ್ಮ್ ಆದಾಗ ಹೇಳ್ಬೋದು. ಓಕೆ. ನಿಮ್ಮದು ಪ್ರಯಾರಿಟಿ ಏನು, ಸಿನಿಮಾನ ಸೀರಿಯಲ್ಲ? ಸಿನಿಮಾ. ಮುಂಚೆಯಿಂದನೂ ಸಿನಿಮಾಸ್ ಅಂದರೆ ಫಸ್ಟ್ ಟೆಲಿವಿಷನ್ ಇಷ್ಟ ಇದೆ. ಬಟ್ ಸಿನಿಮಾ ತುಂಬ ಅಂದರೆ ಫಸ್ಟ್ ಸಿನಿಮಾಗೆ ಬರಬೇಕಂತ ಒಂದು ಇದೆ. ಓಕೆ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ನಿಮಗೆ. ಕೊನೆಯದಾಗಿ ನಿಮ್ಮನ್ನು ಪ್ರೀತಿಸುವಂಥ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಒಂದು ಅಂದರೆ ಒಂದು ಕಂಪ್ನೀಲಿ ವರ್ಕ್ ಮಾಡ್ಕೊತ ಇದ್ದವಳು ನಾನು. ಇಂಟೀರಿಯರ್ ಡಿಸೈನರ್ ಆಗಿ ವರ್ಕ್ ಮಾಡ್ತಾ ಇದ್ದು ಇಲ್ಲಿಗೆ ಬಂದು ತುಂಬ ಪ್ರೀತಿ ಕೊಟ್ಟಿದ್ದೀರಾ ಫಸ್ಟಿಂದನೂ ಅಷ್ಟೇ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಮೆಸೇಜಸ್ ಮಾಡ್ತೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ನಿಮ್ಮಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ನೆಕ್ಸ್ಟ್ ಜರ್ನಿ ಏನಿದೆ ನಂದು, ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ಇದು ಎಂಡಲ್ಲ, ಇದು ನ್ಯೂ ಬಿಗಿನಿಂಗ್ ನನಗೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಜಾಸ್ತಿ ಪ್ರೀತಿ ಕೊಡಿ. ನಾನು ಒಳ್ಳೊಳ್ಳೆ ಕೆಲಸನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾನ್ಯ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಮಹಾನಟಿ ಟಾಪ್ 5 ಕಂಟೆಸ್ಟೆಂಟ್ ಆಗಿದ್ದಂಥ ಮಾನ್ಯ ರಮೇಶ್ ಅವರ ಜೊತೆಗಿನ ಮಾತುಕತೆ ಇದಾಗಿತ್ತು. ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.